ದಿನನ ವೋಟಿಂಗ್ ಅಂತ ಮಾಡಿ ಅವರಿಗೆ ಇದ್ರ ಒಂದು ಏನು ಡೆಮೋ ಏನಿದೆ ಅದನ್ನ ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ಮಾಡ್ಕೊಡಿ. ನಿಜವಾಗಿ ಕೂಡ ವೋಟ್ ಹಾಕಿದ್ರ ಪವರ್ ಏನೋ ನೀವೆಲ್ಲರೂ ಆಯ್ಕೆ ಮಾಡ್ಕೊಂತೀರಾ. ಆ ಆಯ್ಕೆ ಮಾಡ್ಕೊಂಡು ಅವ್ನು ನಿಮಗೆ ಹೇಳ್ಬೋದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಸುಮ್ ಕುತ್ಕ ಅಂತ ಹೇಳ್ಬೋದು ನಿಮಗೆ. ನೋ, ನೀನ್ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬೇಡಪ್ಪ. ನಾನು ಏನ್ ಹೇಳ್ತೀನಿ ಅದನ್ನ ಮಾಡಕ್ ನೀನ್ ಇರೋದು ಅಂತ ಹೇಳ್ರಿ. ಅದೇ ಸಂವಿಧಾನ. ನಮಗೆ ಶೌಚಾಲಯ ಬೇಕು, ಅದು ನೀನು ಅಲ್ಲಿ ಎಲ್ಲಿ ಒಪ್ಪಿಸ್ಬೇಕು? ವರದಿನ ಶಾಲಾ ಮುಖ್ಯ ಶಿಕ್ಷಕರಿಗ ಒಪ್ಪಿಸು. ಅವ್ರು ಎಲ್ಲಿಗೆ ಒಪ್ಪಿಸ್ಬೇಕು? ಅಲ್ಲಿನ ಗ್ರಾಮ ಪಂಚಾಯಿತಿ. ಈ ರೀತಿ ಒಂದು ಸಿಸ್ಟಮ್ ಇದೆ. ನಮ್ಮ ದೇಶ ಅದ್ಭುತವಾದ ಶಿಕ್ಷಕರು ಹೇಳ್ತಾ ಇದ್ರು, ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಮೆರಿಕ ಮತ್ತೆ ಭಾರತ ಎರಡು ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರ. ಹಂಗಂದ್ರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಒಪ್ಕೊಂಡಿದ್ದಾರೆ. ಅಲ್ಲಿ ಏನಿದ್ದಾರೆ, ಒಬ್ಬ ರಾಜ ನಿಲ್ಲಿಸ್ತಾರೆ, ಆ ರಾಜ ಹೇಳ್ದಂಗ್ ಮಾಡ್ತಾರೆ. ಇಲ್ಲೇನು ನೀವ್ ಹೇಳ್ದಂಗ್ ಮಾಡಕ್ಕಿರೋದು. ಆದ್ರೆ ನಾವು ಅದನ್ನೆಲ್ಲ ಮರ್ತ ಏನ್ ಮಾಡಿದ್ವಿ, ಎಲೆಕ್ಷನ್ ಟೈಮ್ ಬಂತು ಅಂತ ತಕ್ಷಣ ನೋಡ್ಬೋದು ನೀವು. ಯಾರಾದ್ರೂ ಬಂದ್ರು ಅಂದ್ರೆ ಇಲ್ಲಿ MLA ಬಂದ್ರೆ ಏನ್ ಮಾಡ್ತಾರೆ, MP ಬಂದ್ರೆ ಏನ್ ಮಾಡ್ತಾರೆ? ಯಾರ ಹೇಳಿದ್ರು? ಏನ್ ಮಾಡ್ತೀರಾ? ಪಟಿಕೆ ಹೊಡಿತೀರಲ್ಲ. ಇದೆಲ್ಲ ಸಂವಿಧಾನ. ಸಂವಿಧಾನಕ್ಕೆ ಧಕ್ಕೆ ಬರುವಂತ ವಿಷಯಗಳನ್ನ ದಯವಿಟ್ಟು ನೀವೆಲ್ಲ ಖಂಡಿಸ್ಬೇಕು. ಖಂಡಿಸುವಂತ ವಯಸ್ಸಲ್ಲ ಅಂತ ನನಗೆ ಗೊತ್ತು. ದೂರ ಇರಿ. ಸಂವಿಧಾನ ಅಂದ್ರೆ ಈಗ ಟಿವಿಯಲ್ಲಿ ಕುತ್ಕೊಂಡು ಇವನು ರಾಜ, ಇವನು ಗದ್ದುಗೆ, ಇವನ್ ಚೇರು, ಇವನ್ ಸಿಂಹಾಸನ, ಇದೆಲ್ಲ ಅಲ್ಲ ಸಂವಿಧಾನ. ಸಂವಿಧಾನ ಅಂದ್ರೆ ಪ್ರಜೆಯೇ ಪ್ರಭು. ನೀವೆಲ್ಲ ಪ್ರಭುಗಳಾಗ್ಬೇಕು. ಅವರು ಬಂದ್ರೆ MLA ಬರೋದಕ್ಕೆ 77,000 MP ಬರೋದಕ್ಕೆ ನಿಮ್ಮೂರಿಗೆ 87,000 ತಿಂಗಳ ಕೊಡ್ತಾ ಇದ್ದೀರಾ? ಬರ್ತಾ ಇದ್ದಾರಾ? ಕೇಳ್ತಾ ಇದೀವ? ಪಟಾಕಿ ಹೊಡೆದಿದ್ವಲ್ಲ ಅವತ್ತು ಸೇಬಿನ ಹಾರ ಹಾಕಿದ್ವಲ್ಲಪ್ಪ ನಾವು, ಹೌದಲ್ವಾ? ಈ ಎಲ್ಲ ವಿಚಾರಗಳಲ್ಲಿ ನಿಮ್ಮನ್ನ ಯಾಮಾರಿಸ್ತಾ ಇದ್ದಾರೆ. ಅಂದ್ರೆ ನಿಮ್ಮನ್ನ ಅಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈ ಎಲ್ಲ ವಿಚಾರಗಳು ಗ್ರಾಮದವ್ರಿಗೆ ಗೊತ್ತಾಗ್ಲಿ ಅಂತ ಇವತ್ತು ನೀವು ಪೆರೇಡ್ ಮಾಡ್ಕೊಂಡು ಬಂದಿದ್ದು. ಬಟ್ ಗ್ರಾಮದವ್ರು ಯಾರು ಬಂದಿಲ್ಲ. ನಾಳೆ ಈ ವಿಷಯಗಳನ್ನ ನಿಮ್ಮ ಅಪ್ಪ ಅಮ್ಮಗಳಿಗೆ ನೋಡಿ. ನಿಮ್ಮ ಊರಲ್ಲಿ ಒಂದೊಂದು ಮನೆಯಲ್ಲೂ ಕೂಡ ಒಂದೊಂದು ಕ್ರಾಂತಿ ಆಗುತ್ತೆ. ಸುಭಾಷ್, ಭಗತ್ ಸಿಂಗ್ ಅಥವಾ ಅಂಬೇಡ್ಕರ್ ಅವರ ಆಗಿರ್ಬೋದು, ಗಾಂಧಿ ಆಗಿರ್ಬೋದು, ಸ್ವತಂತ್ರ ತಂದ್ಕೊಟ್ಟು, ಸಂವಿಧಾನ ತಂದ್ಕೊಟ್ಟು ಇಷ್ಟೆಲ್ಲ ಮಾಡಿರೋದು ಇವತ್ತು ನೀರಲ್ಲಿ ಹುಣಸೆಹಣ್ಣು ಕದ್ದಂಗೆ ಆಗ್ತಾ ಇದೆ. ನಾವು ಅದನ್ನೆಲ್ಲ ಮರ್ತು ಬಿಟ್ಟಿದೀವಿ. ದಯವಿಟ್ಟು ನಿಮ್ ಕೈಯಲ್ಲಿದೆ, ಇಡೀ ದೇಶದ ಭವಿಷ್ಯ ನಿಮ್ ಕೈಯಲ್ಲಿದೆ. ನಮ್ದು ಮುಗ್ದೋಯ್ತು, ನಿಮ್ ಕೈಯಲ್ಲಿದೆ. ನೀವೆಲ್ಲರೂ ಕೂಡ ನೋಟಿಗೆ, ಹಣಕ್ಕೆ, ಎಂಡಕ್ಕೆ ನಿಮ್ಮೂರಲ್ಲಿ ಓಟ್ ಹಾಕಂತ ಸಂದರ್ಭ ಬಂದ್ರೆ ಖಂಡಿಸ್ರಿ. ಇದು ಮಾಡಕೂಡ್ದು, ಮಾಡಬೇಡ್ರಿ. ನಿಮ್ ತಂದೆ ತಾಯಿಗಳಿಗೆ ಈ ತರ ಅಲ್ಲ. ನೀನ್ ಇವತ್ತು 500 ರೂಪಾಯಿಗೆ ಹಾಕಿದ್ದು ನನಗೆ ಬಸ್ ಕಳೀತು, ನೀನ್ ಇವತ್ತು 500 ರೂಪಾಯಿಗೆ ಓಟ್ ಹಾಕಿದ್ದು ನನ್ನ ಆಸ್ಪತ್ರೆ ಕಳೀತು, ನನ್ನ ಶಿಕ್ಷಣ ಕಳೀತು. ಇವತ್ತು ನಿಮ್ಮ ಆಸ್ಪತ್ರೆಗಳು ಸರಿ ಇದಾವ? ನಿಮ್ ಶಿಕ್ಷಣ ಸರಿ ಇದೆಯಾ? ಹೌದಲ್ವಾ? ನಿಮಗೇನ್ ಕುಂದು ಕೊರತೆಗಳು ನೋಡಕ್ ಆಗ್ತಾ ಇದೆಯಾ? ನಾವು ಯಾರು ಬಂದು ಆಗ್ಬೇಕು ಅಂದ್ರೆ ನೀವೆಲ್ಲ ಎಲ್ಲಿಗೆ ಹಾಕ್ಬೇಕು ಓಟನ್ನ? ವಿಚಾರಗಳಿಗೆ ಓಟ್ ಹಾಕಿ. ಒಬ್ಬ ವ್ಯಕ್ತಿಗೋ ಒಂದು ಪಕ್ಷಕ್ಕೋ ಅನ್ನೋದಲ್ಲ. ನೀವೇನ್ ಹೇಳ್ತೀರೋ ಆ ವಿಚಾರಕ್ಕೆ ಓಟ್ ಹಾಕಂತ ಕೆಲಸ ಆಗ್ಬೇಕು. ಆ ಓಟಿನಲ್ಲಿ ಬಹಳ ದೊಡ್ಡ ಪವರ್ ಇದೆ. ಈ ಪವರ್ ಇಡೀ ದೇಶಕ್ಕೆ, ಪ್ರಧಾನಮಂತ್ರಿಗೂ ಒಂದೇ ಓಟಿನ ಪವರ್, ನಿಮಗೂ ಒಂದೇ ಓಟಿನ ಪವರ್ ತಾನೆ. ನಿಮ್ಮ ಹೆಡ್ ಮಾಸ್ಟರ್ಗೆ, ನಿಮ್ಮ ಮೂಲ ಶಿಕ್ಷಕರಿಗೆ, ನಿಮ್ಮ ಸಹ ಶಿಕ್ಷಕರಿಗೆ, ಎಲ್ರಿಗೂ ಒಂದೊಂದೇ ತಾನೆ. ಎರಡರಿಗವ್ರು ಇದೆಯಾ? ಅಂದ್ಮೇಲೆ ನೀವು ಒಂದೇ, ಅವ್ರು ಒಂದೇ ತಾನೆ. ಇಲ್ಲೆಲ್ಲರೂ ಕೂಡ ಬದುಕೋದಿಕ್ಕೆ ಒಂದು ರೂಪುರೇಷೆ, ಅದೇ ಸಂವಿಧಾನ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವೆಲ್ಲರೂ ಕೂಡ ಜಾಗೃತರಾಗಿ ನಿಮ್ ಮನೆಗಳನ್ನ ಮುಂದಿನ ದಿನಗಳಲ್ಲಿ ಎಚ್ಚೆತ್ತಿಸುವಂತ ಜವಾಬ್ದಾರಿ ನಿಮಗಿದೆ. ನೀವು ಇಲ್ಲಿ ತಿಳ್ಕೊಂಡು ಹೋಗಿ ನಿಮ್ಮ ಮನೆಗಳಲ್ಲಿ ಯಾರಾದ್ರೂ ಬಂದು ಈಗ ಉದಾಹರಣೆ ನಿಮ್ಮ ಮುಂದಿನ ಚುನಾವಣೆಗಳು ಬರ್ತವೆ, ಯಾರಾದ್ರೂ ಬಂದು 500 ರೂಪಾಯಿ ಕೊಡಕ್ ಬಂದ್ರೆ ದಯವಿಟ್ಟು ನಿಮ್ಗೆ ತಗೊಂಡೋಗ್ರಿ, ನಮಗೆ 500 ರೂಪಾಯಿ ಇದೆ, ನಮಗೆ ಒಂದು ಒಳ್ಳೆ ಆಸ್ಪತ್ರೆ ಬೇಕು, ಅದನ್ನ ಮಾಡ್ತೀಯಾ, ಮಾಡ್ದಂಗಿದ್ರೆ ಕೆಳಗೆ ಇಳಿತೀಯಾ, ಈ ತರದ ವಿಷಯಗಳನ್ನು ನೀವು ಮಾತಾಡ್ಬೇಕು. ಆಗುತ್ತಾ? ಜಗಳಾಡ್ರಿ ಅಂತ ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಇದು ಹೇಳಕ್ಕಾಗುತ್ತಾ? ನೀವೀಗ ಬ್ಯಾಟ್ ಬಾಲ್ ಕೊಡ್ತೀನಿ, ಆ ಪಕ್ಷಕ್ಕೆ ಓಟ್ ಹಾಕ್ರಿ ಅಂತಾರೆ. ಜ್ಯೂಸ್ ಕೊಡ್ತೀನಿ, ಓಟ್ ಹಾಕ್ರಿ ಅಂತಾರೆ. ನೆಕ್ಸ್ಟ್ ನೀವು ಸ್ವಲ್ಪ ದೊಡ್ಡರಾದ್ರೆ ಬೇರೆ ಬೇರೆ ಕೊಡ್ತೀನಿ, ಓಟ್ ಹಾಕ್ರಿ ಅಂತಾರೆ. ಈ ಎಲ್ಲ ವಿಚಾರಗಳಿಂದ ದೂರ ಇರಿ. ನೀವೇನಾರಾಗ್ರಿ ಭ್ರಷ್ಟರಾಗಬೇಡಿ. ನಿಮ್ಮ ಓಟನ್ನ ಮಾರ್ಕೊಂಡ್ರೆ ನೀವು ಭ್ರಷ್ಟರು. ನಿಮ್ಮ ಓಟನ್ನ ಮಾರ್ಕೊಂಡಿದ್ಕೆ ಇವತ್ತಿನ ಪರಿಸ್ಥಿತಿಗಳು ಅಂದ್ರೆ ನಿಮ್ಮ ತಂದೆ ತಾಯಿನೋ ಅಜ್ಜ ಅಜ್ಜಿನೋ ಓಟನ್ನ ಮಾರ್ಕೊಂಡಂತ ಸಂದರ್ಭದಲ್ಲಿ ನಾವು ಅನುಭವಿಸ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಜಾಗೃತರಾಗಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಬಗ್ಗೆ ಮಾತಾಡ್ರಿ ಅಂದ್ರೆ ಸರ್, ಅದೆಲ್ಲದ್ರದ್ದು ಕೂಡ ಮಾತಾಡಕ್ಕೆ ಸಮಯ ಬಹಳ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ನಿಮ್ಮ ಓಟನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ನಿಮ್ಮ ಮನೆಯ 4 ಜನನೋ 5 ಜನನೋ ಓಟನ್ನ ತುಂಬಾ ಚೆನ್ನಾಗಿ ಜವಾಬ್ದಾರಿ ತಗೊಳ್ಳಿ. ದಯವಿಟ್ಟು ಜವಾಬ್ದಾರಿಯಿಂದ ವಿಮುಖರಾಗಬೇಡಿ. ಇಲ್ಲಿ ಯಾರೋ ಮಾತಾಡಕ್ ಬಂದಿದ್ರೆ ಜವಾಬ್ದಾರಿ ತಾಂತ ಇಲ್ಲ, ಇಲ್ಲಿ ಯಾರೋ ವಿಡಿಯೋ ಮಾಡ್ರಿ ಅಂದ್ರೆ ಜವಾಬ್ದಾರಿ ತಾಂತ ಇಲ್ಲ. ಜವಾಬ್ದಾರಿ ತಗೊಳ್ಳಿ. ಸರ್ ಏನೋ ಹೇಳ್ತಾರೆ ನಾಳೆ, ಅದನ್ನ ಯಾರು ಮಾಡ್ತೀರಾ? ಸರ್ ನಾನು ಮಾಡ್ತೀನಿ ಅಂತ ಹೇಳಿ ಧೈರ್ಯವಾಗಿ ಕೈ ಎತ್ತಿ. ನಿಮ್ಮಲ್ಲಿ ಆ ಧೈರ್ಯ ಬರಬೇಕು, ಆ ಜವಾಬ್ದಾರಿ ಬರಬೇಕು. ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಮನೆಯಲ್ಲಿ ಸೀರೆ ಸೆರಗಲ್ಲಿ ಬರೆದು ಈ ಸ್ವತಂತ್ರ ಬೇಕು ಅಂತ ಓಡಾಡದಂತ ಮಹಿಳೆಯರಿದ್ದಾರೆ, ಕೆಚ್ಚದೆ ಮಹಿಳೆಯರಿದ್ದಾರೆ. ಇವತ್ತು ನಮಗೆ ಮೊಬೈಲ್ ಇದೆ, ರೀಲ್ಸ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ವಿಷಯ ಹೇಳಕ್ ಆಗ್ತಾ ಇಲ್ಲ. ನಿಮ್ಮೊಳಗಿರೋ ಆ ಧೈರ್ಯ ಎಲ್ಲಿಗೆ ಹೋಯ್ತು? ಸಂವಿಧಾನ ಅಂದ್ರೆ ಏನು ಅಂತ ಮುಂದಿನ ದಿನಗಳಲ್ಲಿ ಯಾರಾದ್ರೂ ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆ ವಿಡಿಯೋ ಮಾಡಿ ಹಾಕಿ. ಆಗುತ್ತಾ? ಸಂವಿಧಾನದ ಬಗ್ಗೆ ತಿಳ್ಕೊಂಡು ಒಂದು ವಿಡಿಯೋ ಮಾಡಿ
ನಮ್ಮ ಗ್ರಾಮಗಳಲ್ಲಿ ನಿಜವಾಗಿ ಕೂಡ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತ ಕೆಲಸಗಾರರು ಬೇಕು ಅಂದ್ರೆ ನೀವೆಲ್ಲರೂ ಕೂಡ ಜವಾಬ್ದಾರಿ ತಗೊಳ್ಳಿ. ನಿಮ್ಮ ಗ್ರಾಮ ಪಂಚಾಯತಿ, ನಿಮ್ಮ MLA, ನಿಮ್ಮ MP ಎಲ್ಲರೂ ಕೂಡ ನಾವೆಲ್ಲ ಸಂಬಳಕ್ಕಿರೋರು. ನನಗೆ 2,000 ಸಂಬಳ ಕೊಡ್ತಾರೆ ತಿಂಗಳಿಗೆ. ಯಾರ ದುಡ್ಡು? ಅದು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಯಾಕೆ? ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದಾಗ ಅವ್ರಿಗೆ ಸಂಬಳ ಬರ್ತಿಲ್ಲ ಅಂದ್ರೂ ಸುಮ್ಮನಿದ್ದಾರೆ. ಇದಲ್ಲ, ನೀವೆಲ್ಲ ಇನ್ವಾಲ್ವ್ಮೆಂಟ್ ಆಗ್ಬೇಕಾಗಿರೋದು ಪ್ರಜಾಪ್ರಭುತ್ವ. ನಿಮ್ಮ ಇನ್ವಾಲ್ವ್ಮೆಂಟ್ ನ ದೂರ ಮಾಡಿ ಟಿವಿ ಮಾಧ್ಯಮಗಳಲ್ಲಿ ಯಾರನ್ನೋ ತೋರಿಸಿ ರಾಜ ಹುಲಿ ಸಿಂಹಾಸನಾಧೀಶ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಮುಂದಿನ ಬಾರಿ ಟಿವಿಯಲ್ಲಿ ತಪ್ಪು ಮಾಡ್ತಾರೆ. ಈ ಟಿವಿಯವರು ಇಂಥ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳ ಧೈರ್ಯ ಮಾಡಿ. ಹೆಂಗ್ ಹೇಳ್ಬೋದು? ಒಂದು ಮೊಬೈಲಲ್ಲಿ ಯಾಕ್ರಪ್ಪ ಈ ತರ ಸುಳ್ಳು ವಿಷಯಗಳನ್ನು ಕೊಡ್ತಾ ಇದ್ದೀರಾ? ಮುಖ್ಯಮಂತ್ರಿ ಆಯ್ಕೆ ಮಾಡ್ಬೇಕಾದ್ರೆ ಯಾರು ಅಂದ್ರೆ ಅಲ್ಲಿನ ಶಾಸಕರು ಸೇರ್ಕೊಂಡು ಆಯ್ಕೆ ಮಾಡ್ತಾರೆ. ಆ ಶಾಸಕರನ್ನ ಆಯ್ಕೆ ಮಾಡ್ಬೇಕಾದ್ರೆ ನೀವು ಹೇಳ್ದಂಗೆ ಕೆಲಸ ಮಾಡಕ್ ಬಂದಿರೋರು ಇವತ್ತು ಡೆಲ್ಲಿಗೆ 2 ಸತಿ ಹೋಗ್ತಾರೆ, ಎಲ್ಲೆಲ್ಲೋ ಓಡಾಡ್ತಾರೆ. ಹೈಕಮಾಂಡ್ ಅಂತಾರೆ. ನಿಜವಾದ ಹೈಕಮಾಂಡ್ ಯಾರು? ನೀವು ಹೇಳ್ದಂತೆ ಆಗ್ಬೇಕಾಗಿರೋದು. ಅವ್ರಿಗೆಲ್ಲ ಡೆಲ್ಲಿಗೆ ಹೋಗಕ್ಕೆ ಫ್ಲೈಟ್ ಚಾರ್ಜ್ 10 ಲಕ್ಷ 20 ಲಕ್ಷ ಒಂದೊಂದು, ಅದು ಕೂಡ ಸಪರೇಟ್ ಫ್ಲೈಟ್ ಅಲ್ಲಿ ಹೋಗ್ತಾರೆ. ಇದೆಲ್ಲದು ತಪ್ಪು ನಡೀತಾ ಇದೆ. ನಾನು ರಾಜಾರೋಷವಾಗಿ ಹೇಳ್ತಾ ಇದ್ದೀನಿ, ತಪ್ಪು ನಡೀತಾ ಇದೆ. ತಪ್ಪನ್ನ ಸರಿ ಮಾಡೋಕೆ ನಿಮಗೆ 18 ವರ್ಷಕ್ಕೆ ನಿಮಗೆ ಪವರ್ ಸಿಗುತ್ತೆ. ಆದ್ರೆ ತಪ್ಪನ್ನ ತಿರ್ಸೋಕೆ ನಿಮ್ಮ ಮನೇಲಿ 4 ಜನ ಇದಾರಲ್ಲ, ಅಪ್ಪ ಅಮ್ಮ ಅಣ್ಣ ತಮ್ಮ, ಅವ್ರಿಗೆಲ್ಲ ಹೇಳೋ ಅಂತ ಜವಾಬ್ದಾರಿನ ನೀವು ತಾಂತೀರಾ. ಸರಿಯಾದ ವಿಚಾರಗಳಿಗೆ ಓಟ್ ಹಾಕಂತ ಜವಾಬ್ದಾರಿ ನೀವು ತಾಂತೀರಾ ಅಂತ ನಂಬಿಕೆ ಇಟ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ನಿಮ್ಮ ಜವಾಬ್ದಾರಿಗಳು ಏನಾಗಬೇಕು, ಮುಂದೆ ಸಂವಿಧಾನದ ಬಗ್ಗೆ ನೀವು ಹೆಂಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಿಮ್ಮ ಜವಾಬ್ದಾರಿ ಬಗ್ಗೆ ಅರಿವನ್ನು ಮೂಡಿಸಿದಂತಹ ಗ್ರಾಮ ಪಂಚಾಯತಿ ಸದಸ್ಯರಂತಹ ನವೀನ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.